ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಿಗೆ ಬಂದಿದ್ದೆ, ವಿಲೇಜ್ಗೆ. ನನಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬ ಇಷ್ಟ ಆಗೋದು ರಂಗೋಲಿ ಹಾಕೋದು. ಬಟ್ ನನಗೆ ರಂಗೋಲಿ ಹಾಕೋದೆಲ್ಲ ಬರೋಲ್ಲ, ಡಾಟ್ಸ್ ಎಲ್ಲ ಇಕ್ಕಿ ಹಾಕೋದೆಲ್ಲ ಬರೋಲ್ಲ. ಈ ರೀತಿ ರಂಗೋಲಿ ಆದರೆ ಹಾಕ್ತೀನಿ ನಾನು. ಸೊ ಅದು ನೈಟೇ ಈ ರೀತಿ ಒಂದು ಚಾಕ್ ಪೀಸಲ್ಲಿ ಒಂದು ಸ್ಕೆಚ್ ಥರ ಹಾಕ್ಕೊಂಡಿದ್ದೆ. ಈಗ ಹಾಕಿದ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಒಂದು ಇದು ನನಗೆ ಬೇಗ ಆಗಬೇಕು ಅಂತ ಮಾಡಿಕೊಂಡೆ. ನೋಡಿ, ಭೋಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಬೆಳಗ್ಗೆ 4:30ಗೆ ಎದ್ದುಬಿಟ್ಟು ಈ ರೀತಿ ಕಟ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನನ್ನ ಮಗ ಎಲ್ಲ ಹೆಲ್ಪ್ ಮಾಡ್ತಿದ್ದೆ ಅವ್ರ ತಾತಂಗೆ. ಭೋಗಿಯ ಮುಖ್ಯ ಉದ್ದೇಶ ಅಂದರೆ ಹಳೆಯದೇ ಕಷ್ಟಗಳೆಲ್ಲ ಬೆಂಕಿಯಲ್ಲಿ ಹಾಕಿ ಹೊಸ ಜೀವನವನ್ನು ಶುರು ಮಾಡೋದು ಇದ್ರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಅದೊಂದು ನಾವು ಮಾಡ್ತಾಯಿದ್ದೀವಿ. ನೋಡಿ, ಅವನು ಆ ಟೈಮ್ಗೆ ಎಷ್ಟು ಬೇಗ ಎದ್ದುಬಿಟ್ಟಿದ್ದಾನೆ. ಅವನು ಈ ಥರ ಅಂದರೆ ಮುಂದಿಡ್ದಿರ್ತಾನೆ, ನಿದ್ದೆನೇ ಮಾಡಲ್ಲ. ಬೆಂಕಿ ಬೀಳುತ್ತೆ ಹಿಂದೆ ಬರ ಅಂದ್ರೂ ಬರ್ತಿಲ್ಲ, ಹಂಗೆ ಹೋಗ್ತಿದ್ದಾನೆ ಮುಂದೆ. ಎಲ್ಲ ಅವನೇ ಮಾಡೋ ಥರ ಹೋಗ್ತಿದ್ದಾನೆ. ಎಲ್ರಿಗೂ ಹೇಳ್ತೀನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ಕರೆದ, ಬಟ್ ಯಾರೂ ಬರಲಿಲ್ಲ ಫಸ್ಟು. ನೋಡಿ, ಏನೋ ಡ್ಯಾನ್ಸ್ ಟ್ರೈ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಆಯಿತು. ಇವಾಗ ರಂಗೋಲಿ ಕಾರ್ಯಕ್ರಮ ಶುರು ಆಗುತ್ತೆ. ನೋಡಿ, ನಮ್ಮೂರಲ್ಲಿ ಬೆಟ್ಟ ಇದೆ. ನಮ್ಮೂರು ಸುತ್ತಲೂ ಬೆಟ್ಟ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೇಚರು. ನಾವು ಬೆಳಗ್ಗೆ ಎದ್ದ ತಕ್ಷಣ ಪ್ರಾಪರ್ ರಂಗೋಲಿ ಹಾಕೋದಕ್ಕೆ ಶುರು ಮಾಡ್ಕೊಂಡ್ವಿ. ಅದರ ಸುತ್ತ ಹೊಲಗಳೇ ಇರುತ್ತೆ, ಮಧ್ಯದಲ್ಲಿ ನಮ್ಮ ಮನೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರ. ಇದೆಲ್ಲ ನಮ್ಮದೇ ತೋಟ. ನಮ್ಮ ಚಿಕ್ಕ ಮಾವರದ್ದು, ದೊಡ್ಡ ಮಾವರದೆಲ್ಲ ಇದೆ. ಎಲ್ಲನೂ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇರೋದು. ನನಗೆ ಹಳ್ಳೀಲಿ ಬರೋಕ್ಕೆ ತುಂಬ ಇಷ್ಟ. ನಾನು ಜಾಸ್ತಿ ಇಲ್ಲಿ ಬರೋಕ್ಕೆ ಇಷ್ಟ ಬೀಳ್ತೀನಿ. ಈ ರೀತಿ ಪ್ರಾಪರಾಗಿ ರಂಗೋಲಿ ಹಾಕೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೈಟ್ ಹಾಕಿದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು ಬೆಳಿಗ್ಗೆ ಹಾಕೋಕ್ಕೆ. ನನಗೆ ಕೈಯಲ್ಲಿ ಎಳೆ ಬಿಡೋದು ಬರೋಲ್ಲ, ಅದಕ್ಕೆ ಇದರಲ್ಲಿ ಟ್ಯೂಬ್ಸಲ್ಲಿ ಹಾಕೋದಕ್ಕೆ ಬೇಗ ಬಂತು ನನಗೆ. ಇದೆಲ್ಲ ನಮ್ಮದು ಗಿಡಗಳು. ನೋಡಿ, ಒಂದು ಕಡೆ ಕಬ್ಬೆಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮದು ಕಬ್ಬಿನ ಗಿಡ ಇದು. ಬ್ಲಾಕ್ ಕಬ್ಬೆಲ್ಲ ಇಲ್ಲ, ಈ ರೀತಿ ಕಬ್ಬೆ ಇದೆ. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಅಲ್ಲೇ ಹಳ್ಳಿಲಿ ಯಾವುದು ತಗೊಂಬರಂಗೆ ಇಲ್ಲ, ಎಲ್ಲ ಅಲ್ಲೇ ಸಿಗುತ್ತೆ. ನಮ್ಮದು ಕಲರಿಂಗ್ ಶುರು ಆಯಿತು. ಇಲ್ಲ, ಅವ್ನು ನನಗೆ ಹೆಲ್ಪ್ ಮಾಡ್ತಾನೆ. ಈ ಕಲರ್ ಇಲ್ಲ ಹಾಕು ಮಮ್ಮಿ, ಆ ಕಲರ್ ಇಲ್ಲ ಹಾಕು ಮಮ್ಮಿ, ಯಾವುದು ಕಾಂಬಿನೇಷನ್, ಯಾವ ಕಲರಲ್ಲಿ ಯಾವ್ದು ಮಿಕ್ಸ್ ಆಗೋದು, ಯಾವ್ದು ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾನೆ. ಒಂದು ರೀತಿ ಡಬ್ಬಿಗಳಲ್ಲಾದರೆ ಈಸಿಯಾಗಿ ಹಾಕ್ಕೋಬೋದು. ನೀವು ಬೇರೆ ಜಾಲರ ಟೈಪನ್ನು ಯೂಸ್ ಮಾಡ್ಕೋಬೋದು, ಅದರಲ್ಲೂ ಬೇಗ ಆಗುತ್ತೆ. ನಾನು ನನ್ನ ತಂಗಿ ಇಬ್ಬರು ಹಾಕ್ತಾಯಿದ್ವಿ, ಅದಕ್ಕೆ ನಮಗೆ ಸ್ವಲ್ಪ ಟೈಮ್ ಸೇವ್ ಆಯಿತು, ಬೇಗನೆ ಹಾಕಿದ್ವಿ. ಇಲ್ಲಿ ಒಂದು ಕಡೆ ಕಬ್ಬು ರೆಡಿ ಮಾಡ್ತಾ ಇದ್ದಾರೆ. ಕಲರಿಂಗ್ ಹಾಕಿ ಮತ್ತೆ ಔಟ್ಲೈನ್ ಮತ್ತೆ ಇನ್ನೊಂದ್ಸರಿ ಹಾಕಬೇಕು, ಆವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು. ಇಷ್ಟು ದೊಡ್ಡ ಸರ್ಕಿಲ್ ಫಿಲ್ ಮಾಡ್ಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ.
ಎಲ್ಲ ಕಲರ್ ಕಾಂಬಿನೇಷನ್ ಎಷ್ಟು ನೀಟಾಗಿ ಸೆಟ್ ಆಗಿದೆ. ಅವನಿಗೆ ಈ ಕಬ್ಬು ಹಾಕೋದು ನನಗೆ ತುಂಬ ಇಷ್ಟ. ಬೆಳಿಗ್ಗೆಯಿಂದ ಹೇಳ್ತಿದ್ದೆ ನಾನೇ ಅದು ಹಾಕಬೇಕು, ಅದನ್ನೇ ನಾನು ಹಾಕಬೇಕು ಅಂತ. ಅವನು ಟ್ರೈ ಮಾಡ್ದೆ, ಬಟ್ ಹಾಕೋಕ್ಕೆ ಬರಲಿಲ್ಲ, ಮತ್ತು ನನಗೆ ಕೊಟ್ಟ. ನನಗೆ ಹೇಳ್ತೀನಿ ಈ ಕಲರ್ ಹಾಕಿ ಮಮ್ಮಿ, ಕಬ್ಬು ಈ ಥರ ಕಲರೇ ಇರುತ್ತೆ ಅಂತ ಅವನೇ ಸಜೆಸ್ಟ್ ಮಾಡಿದ್ದು ಕಲರು. ಅವನ ಕೆಲಸ ಆಗೋಯ್ತು. ಅವ್ನು ಮೇಯ್ನ್ ಇದನ್ನ ಹಾಕ್ಬೇಕಂತಲೇ ವೆಯ್ಟ್ ಮಾಡ್ತಿದ್ದ. ಆಗಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಬಿಟ್ಟ. ನೋಡಿ ಮತ್ತೆ ಬಂದುಬಿಟ್ಟ, ಮತ್ತೆ ಜಾಯಿನ್ ಆಗಿದ್ದಾನೆ. ಅವನು ಕಲರ್ ಹಾಕ್ತಿದ್ದಾನೆ. ಫೈನಲ್ಲಿ ಒಂದು ಸರ್ಕಿಲ್ ಫಿನಿಶ್ ಆಯಿತು. ಇನ್ನೇನು ಇದು ಸಣ್ಣ, ಅವ್ನು ಹೇಳ್ತಿದ್ದಾನೆ ಆರೆಂಜು ಮತ್ತು ಎಲ್ಲೋ ಹಾಕಿ ಮಮ್ಮಿ ಸಣ್ಣ ಅಂತ ಹೇಳ್ದ. ಸೊ ಅದಕ್ಕೆ ಅದನ್ನೇ ಹಾಕಿ. ನಾನು ಎಲ್ಲೋ ಹಾಕ್ತಿದ್ದೆ, ಬಟ್ ಅವ್ನು ಆರೆಂಜನ್ನು ಮಿಕ್ಸ್ ಮಾಡಿ ಮಮ್ಮಿ ಅಂತ ಅವ್ನು ಸಜೆಸ್ಟ್ ಮಾಡ್ದೆ. ನೋಡಿ ಎಷ್ಟು ನೀಟಾಗಿ ಬಂತು ಸಣ್ಣ. ಎಲ್ಲ ಕೆಲಸದಲ್ಲೂ ಹೋಗ್ತಾನೆ ಅವನೆಲ್ಲದೂ ನಾನು ಮಾಡಬೇಕಂತ ಹೋಗ್ತಾನೆ. ಬಟ್ ಅವನ ಕೈ ಅವ್ನಿಗೇನು ಬರೋಲ್ಲ, ಬಟ್ ಆದರೂ ಅವನು ಟ್ರೈ ಮಾಡ್ತಾನೆ ಏನೋ ಒಂದು ಮಾಡಬೇಕಂತ. ನೋಡಿ ಎಲ್ಲೋ ಏನೋ ಮಾಡ್ತಿದ್ದಾನೆ. ನೋಡಿ ಬಂದೆಲ್ಲ ಕೆಲಸ ಕರೆಕ್ಟಾಗಿ ಮಾಡ್ತಾನೆ ಅವನು. ನೋಡಿ ಫೈನಲ್ ಇನ್ನೇನು ಫಿನಿಶಿಂಗ್ ಟಚ್ಚಿಗೆ ಬಂದ್ವಿ. ಮಧ್ಯದಲ್ಲಿ ವೈಟ್ ಹಾಗೇ ಬಿಡೋಣ, ಕಲರ್ ಫಿಲ್ ಮಾಡೋಣ ಅಂದ್ಕೊಂಡೆ, ಬಟ್ ಹಾಗೆ ಬಿಟ್ಟರೆ ಚೆನ್ನಾಗಿರುತ್ತೆ. ಎಲ್ಲನೂ ಕಲರ್ ಹಾಕಿದ್ರೆ ಸ್ವಲ್ಪ ಜಾತ್ರೆ ಥರ ಆಗುತ್ತೆ ಅಂತ ಅದನ್ನು ಹಾಗೆ ಬಿಟ್ವಿ ವೈಟು. ಇವಾಗ ಫೈನಲ್ ಇದು ಫಿನಿಶಿಂಗ್ ಟಚ್. ನೋಡಿ ಹೇಗಿದೆ ನಮ್ಮ ರಂಗೋಲಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಫ್ಯಾಮಿಲಿ ಪಿಕ್ ವಿತ್ ರಂಗೋಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಪುಷ್ಪಾ ಟಾಕ್ಸ್. ಥ್ಯಾಂಕ್ ಯು.